ನಿಮಗೆ ಕೈ ಮುಗಿತೀನಿ, ದಯವಿಟ್ಟು ಹಾಗೆ ಮಾಡಬೇಡಿ. ನಾನು ಯಾವತ್ತೂ ಬೇರೆಯವ್ರ ಖುಷಿನೇ ಬಯಸ್ತೋಳು. ಇಷ್ಟು ದಿನದಲ್ಲೇ ಆ ಮನೆಯವರೆಲ್ಲ ನನ್ನವರಾಗಿದ್ದಾರೆ. ಅವ್ರ ಮೇಲೆ ನನಗೆ ಗೊತ್ತಿಲ್ಲದೇನೆ ಒಂದು ಬಾಂಧವ್ಯ ಬೆಳೆದಿದೆ. ಈಗ ಇದ್ದಕ್ಕಿದ್ದಂಗೆ ಅವ್ರನ್ನೆಲ್ಲ ಬಿಟ್ಟು ಹೋಗು ಅಂತಂದ್ರೆ ಸುಮ್ಮನೆ ಕತೆ ಹೇಳಬೇಡ್ರಿ. ನೀವು ನನಗೆ ಮಾತು ಕೊಟ್ಟಿಲ್ಲ ಅಂದರೆ ನನ್ನ ಮಗಳು ಆ ಮನೆ ಹೊಸಲು ತುಳಿಯಲ್ಲ. ಇನ್ನೊಂದ್ಸಲ ಅವನ ಮದುವೆ ನಿಲ್ಲಕ್ಕೂ ನೀವೇ ಕಾರಣ ಆಗ್ತೀರ. ಇಲ್ಲ ಇಲ್ಲ, ನನ್ನಿಂದ ಯಾರಿಗೂ ನೋವಾಗಬಾರ್ದು. ನಾನು ದೂರ ಹೋಗೋದ್ರಿಂದ ಈ ಮದುವೆ ನಡೆಯುತ್ತೆ ಅನ್ನೋದಾದ್ರೆ ಹೋಗ್ತೀನಿ. ಇದೇ ಮಾತಾ? ನಾನು ಕೊಟ್ಟ ಮಾತು ಯಾವತ್ತೂ ತಪ್ಪಲ್ಲ. ತುಳಸಿಯವರೇ, ದೀಪಿಕಾಗೆ ಅರಿಶಿನ ಹಚ್ಚಬೇಕು. ಬನ್ನಿ, ನೀವೊಬ್ಬರೇ ಉಳ್ಕೊಂಡಿರೋದು. ನಾನು ಅದಕ್ಕೆ ಬಂದೆ ಮಾನವ. ಎಲ್ಲ ಮುಂದೆ ನಿಂತು ಇವರೇ ಮಾಡಿ ಇವಾಗ ಕೆಲಸ ಅಂತ ಓಡಾಡ್ತಿದ್ದಾರೆ. ನಾನು ಶಾಸ್ತ್ರಕ್ಕೆ ನೀವು ಇರಲೇಬೇಕು ಅಂತ ಹೇಳಿದೆ. ತುಳಸಿ ಅವರೇ, ನಡೀರಿ. ಬಂದೆ. ಎಲ್ಲರೂ ಹಚ್ಚಿದ್ರು ನನಗೆ ಕಂಪ್ಲೀಟ್ ಆದಂಗೆ ಅನ್ನಿಸ್ಲಿಲ್ಲ. ಈಗ ಅಮ್ಮ ಹಚ್ಚಿದ್ಮೇಲೆ ನನಗೆ ಸಮಾಧಾನ ಆಯಿತು. ನಿಮಗೆ ನನ್ನ ಮಗಳ ಮೇಲೆ ಅಷ್ಟೊಂದು ಕನ್ಸರ್ನ್ ಇದ್ದರೆ ಈ ಮದುವೆ ಆದ ಮರುಕ್ಷಣನೇ ನೀವು ಯಾರ ಕಣ್ಗೂ ಕಾಣಿಸ್ಕೋಬಾರ್ದು, ಎಲ್ರಿಂದಾನು ದೂರ ಹೋಗಬೇಕು. ಇಲ್ಲ ಅಂದರೆ ಈಗಲೇ ಹೋಗಿ ಮದುವೆ ನಿಲ್ಲಿಸಿ ಅಂತ ನಾನು ಹೇಳ್ತೀನಿ. ತುಳಸಿಯವರೇ, ಏನಾಯ್ತು? ಏನಿಲ್ಲ. ಅಲ್ಲ, ಕಣ್ ತುಂಬಿಕೊಂಡಿದೆ. ಏನಕ್ಕದು ಬೇಜಾರಾಯ್ತಾ? ಯಾರಾದ್ರೂ ಏನಾದರೂ ಅಂದ್ರ? ಅಯ್ಯೋ, ಹಾಗೇನಿಲ್ಲ. ದೀಪಿಕಾ ನೋಡಿ ಕಣ್ತುಂಬಂತು ಅಷ್ಟೇ. ಎಷ್ಟು ಮುದ್ದ ಕಾಣ್ತಾ ಇದ್ದಾಳಲ್ವಾ? ಅಭಿ, ನಿಂದೀಗ ಹಸಿಮೈ. ಶಾಸ್ತ್ರ ಎಲ್ಲ ಮುಗಿಯೋವರೆಗೂ ಒಬ್ಬೊಬ್ಬನೇ ಹೊರಗಡೆ ಓಡಾಡೋವಾಗಿಲ್ಲ, ಗೊತ್ತಾಯ್ತಾ? ಅದು ಹಸೆ ಮೈ ಅಂತ ಕಣೋ. ಅಂದ್ರೆ ನಾಳೆ ಹಸೆ ಮಣೆ ಏರ್ತೀಯಲ್ಲ, ಅದಕ್ಕೆ ಅದು ಹಸೆ ಮೈ. ಈ ಹರ್ಷಣದ ಶಾಸ್ತ್ರ ಆದ ತಕ್ಷಣ ನಿನ್ನದು ಹಸಿ ಮೈ ಆಗತ್ತೆ, ದೃಷ್ಟಿ ಆಗತ್ತೆ. ಈ ನೆಗೆಟಿವ್ ಎನರ್ಜಿಗಳಿರುತ್ತೆ ನೋಡು, ಅದು ಬೇಗ ಮೈ ತಾಗತ್ತೆ. ಅದಕ್ಕೆ ಹೊರಗಡೆ ಎಲ್ಲೂ ಹೋಗಬೇಡ ಅಂತ ಹೇಳ್ತಾರೆ. ಓ, ಯು ಮೀನ್ ಇದ್ರಲ್ಲಿ ಸೈನ್ಸು ಇದೆಯಾ?
ಲೋ ಉತ್ತರ ಕುಮಾರ, ನಮ್ಮ ಎಲ್ಲ ಶಾಸ್ತ್ರ ಸಂಪ್ರದಾಯದಲ್ಲೂ ಸೈನ್ಸ್ ಇದೆ ಕಣೋ. ಅದನ್ನು ತಿಳ್ಕೊಳ್ಳೋದಕ್ಕೆ ಬುದ್ಧಿ ಇರೋ ಬ್ರೈನ್ ಬೇಕಷ್ಟೇ. ನನ್ನ ತಮ್ಮ ನಾನು ಹಚ್ಚಲೇಬೇಕು. ಚಳಿ ಆಗ್ತಿದೆ, ಬೇಗ ಮುಗಿಸಿ. ಏ ಇರಪ್ಪ, ಇನ್ನೊಬ್ಬ ನಿಮ್ಮ ಅಣ್ಣನೇ ಹಚ್ಚಿಲ್ಲ ಇನ್ನು. ಚಿಕ್ಕಪ್ಪ ಪ್ಲೀಸ್, ಅವ್ನು ನನಗೆ ಹಚ್ಚೋದು ಬೇಡ. ನನಗೂ ಹಚ್ಚಕ್ಕೆ ಇಷ್ಟ ಇಲ್ಲ. ಹೇ, ಮದುವೆ ಮನೆಯಲ್ಲಿ ಏನ್ರ ನಿಮ್ದು? ಸಮರ್ಥ, ಹೋಗಚ್ಚು. ಅಯ್ಯೋ, ಬಲವಂತ ಮಾಡಿ ಹಚ್ಚಿಸ್ಕೊಳ್ಳೋದೇನು ಬೇಕಾಗಿಲ್ಲ. ಅವನಿಗೆ ಬೇಡ ಅಂದರೆ ಬಿಡಿ. ನನ್ನ ಹತ್ರ ಹಚ್ಕೊಳ್ಳೋಕ್ಕೂ ಯೋಗ್ಯತೆ ಇರಬೇಕು. ಕೇಳಿಸ್ಕೊಳ್ಳಿಲ್ಲ ಅನ್ಕೊಂಡ್ಯಾ? ನನ್ನ ಮೈ ಮುಟ್ಟೋ ಯೋಗ್ಯತೆ ಇಲ್ಲ ನಿನಗೆ, ಅಷ್ಟೇ. ಏಯ್, ಏಯ್, ನನಗೆ ಇದಕ್ಕೆಲ್ಲಿ ಕಾಲಿಡಕ್ಕೆ ಇಷ್ಟ ಇರಲಿಲ್ಲ. ಮತ್ತ್ಯಾಕೆ ಇಲ್ಲಿ ಬಿಟ್ಟು ತಿನ್ನಕ್ ಬಂದಿದ್ಯಾ? ನಡಿ ಆಚೆಗೆ. ದೊಡ್ಡ ನಮಸ್ಕಾರ, ಗೊತ್ತಾಯ್ತಲ್ಲ ತಾತ? ಸವಟ್ ನಿಂತ್ಕೋ. ಇಬ್ರು ಚಿಕ್ಕ ಮಕ್ಳ ತರ ಕಷ್ಟಾಡ್ತಿರಲ್ಲ. ಸಮಟ್, ನೀನ್ ದೊಡ್ಡವನಲ್ವಾ? ಅವ್ನು ಹೇಳಿದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡ, ಬಿಟ್ಬಿಡು. ಬಿಟ್ಬಿಡಕ್ ನಾನು ಇಟ್ಕೊಂಡಿದ್ದೀನಿ ಅವನ್ನ. ಫೈನಲಿ ಅವಳಿಗೊಂದು ಗತಿ ಕಾಣಿಸೋದಕ್ಕೆ ಹೊರಟಿದ್ದೀರಾ. ನೀವು ಆರ್ಡರ್ ಮಾಡಿದ್ಮೇಲೆ ಮುಗೀತು. ನನ್ನ ಆರ್ಡ್ರ್ ಅಂತ ಹೇಳಕ್ಕೆ ಹೋಗಬೇಡಿ, ನಿಮ್ಮ ಸತ್ಯ ಬಯಲಾಗಬಾರ್ದು ಅನ್ನೋದಕ್ಕೆ ಅಂತ ಹೇಳಿ. ಏನೇ ಇರಲಿ, ಆ ತುಳಸಿ ಇಷ್ಟೊತ್ತು ತಾನೇ ಎಲ್ಲ ಅಂತ ಮೆರಿತಿದ್ಲು, ಈಗ ಒಂದೇ ಸಲಕ್ಕೆ ಝೀರೋ ಆಗಿಬಿಟ್ಲು. ನೀವು ಹೇಳ್ಕೊಟ್ಟಿದ್ದನ್ನ ಹಾಗೆ ಹೇಳಿದ್ದೀನಿ, ಇದ್ರಲ್ಲಿ ನಂತೇನೂ ಇಲ್ಲ. ಗೊತ್ತು, ಅವಳನ್ನು ಹೇಗೆ ಸಿಗಾಕ್ಸ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಒಳ್ಳೆ ಗುಣನೇ ಕೆಲವರಿಗೆ ವೀಕ್ನೆಸ್ಸು, ಅದನ್ನು ನಾವು ಯೂಸ್ ಮಾಡ್ಕೋಬೇಕು. ಆ ತುಳಸಿಗೆ ತನ್ನಿಂದ ಬೇರೆಯವ್ರಿಗೆ ಏನೂ ಆಗಬಾರ್ದು ಅನ್ನೋದು ತುಂಬ ಇದೆ. ಅದು ಒಂದನ್ನು ಇಟ್ಕೊಂಡು ಅವಳನ್ನು ಮಟ್ಟ ಹಾಕ್ಬೋದು. ಚೆನ್ನಾಗಿ ತಿಳ್ಕೊಂಡಿದ್ದೀರಾ ನಿಮ್ಮ ಓರ್ಗೀತಿನ. ಶಟಪ್, ಓರ್ಗಿತ್ತಿ ಅಂತೆ. ನನ್ನ ಎತ್ತರಕ್ಕೆ ಅವಳು ಬೆಳೆಯೋಕ್ಕೆ ಇನ್ನೂ 4 ಜನ್ಮ ಎತ್ತು ಬರಬೇಕು. ಅದು ಸರಿ, ಯಾವ ಕಾರಣಕ್ಕೂ ಮನೆಗೆ ವಾಪಸ್ ಬರೋ ಹಾಗಿಲ್ಲ ಅಂತ ಹೇಳಿದ್ದೀರಾ ತಾನೆ? ಎಸ್, ನೀವೇ ಹೋಗಿ ವಾಪಸ್ ಬಾ ಅಂತ ಬೇಡ್ಕೊಂಡ್ರು ಅವಳು ಬರಲ್ಲ. ಹಾಗೆ ಕಟ್ಟಾಕಿದ್ದೀನಿ. ಸಮರ್ಥ್, ನಿಂತ್ಕೋ ಸಮರ್ಥ್. ನಿಂತ್ಕೊಳ್ಳೋದಲ್ಲ ಬಾಸು, ನಡಿ ನೀನು ಹೊರಡೋಣ ಇಲ್ಲಿಂದ. ಅಯೋಗ್ಯ ಏನನ್ನ ಮಾತಾಡ್ತಾನೆ. ಸಮರ್ಥ್, ಅವ್ನ್ ಬುದ್ಧಿ ಏನು ಅಂತ ಗೊತ್ತಿದ್ದು ನೀನೇ ತಾನೇ ಯೋಗ್ಯತೆ ಅಂತ ಎಲ್ಲ ಶುರು ಮಾಡಿದ್ದು. ಅವನು ಅದಕ್ಕೆ ಸೊಪ್ಪ ಹಾಕ್ತಾ. ಇಬ್ರು ಹೋದಲ್ಲೆಲ್ಲ ಹೀಗೆ ಮಾಡಿದ್ರೆ ಹೇಗೆ ಸಮರ್ಥ್? ಬಾಸು, ನೀನು ಅವತ್ತು ಅವ್ನು ನಂಗೆ ಆಫೀಸಲ್ಲಿ ಅವಮಾನ ಮಾಡ್ದ ಅಂತ ಅವ್ನು ಮುಖ ಕೊಡ್ದಾಗ ಹೇಳಿ ರಿಸೈನ್ ಮಾಡಿಸಿ ಕರ್ಕೊಂಡ್ಬಂದಿದ್ದು ನೀನು. ಈಗ ನೋಡಿದ್ರೆ ನೀನೇ ಹೇಗೆ ಹೇಳ್ತಿದ್ಯಲ್ಲ. ಅದು ಬೇರೆ ಇದು ಬೇರೆ ಸಮರ್ಥ್. ಜಾಗ ಬೇರೆ, ಸಮಯ ಸಂದರ್ಭ ಬೇರೆ, ಸುತ್ತ ಇರೋರು ಬೇರೆ. ನಾವಿವಾಗ ಇಲ್ಲಿಂದ ಹೊರಟ್ರೆ ಅಮ್ಮ ತುಂಬಾ ನೊಂದ್ಕೋತಾರೆ, ತಾತಂಗೂ ಬೇಜಾರಾಗತ್ತೆ ಕಣೋ. ಹಾಗಂತ ಅವ್ನು ಅಂದಿದ್ದೆಲ್ಲ ಅನ್ಸ್ಕೊಂಡು ಇರೋಕ್ಕಾಗತ್ತಾ? ನಾನಂತೂ ಇರಲ್ಲ ಅಂದ್ರೆ ಇರಲ್ಲ ಅಷ್ಟೇ. ನಡಿ, ಅದೇನು ಲಗೇಜ್ ಇದೆ ತಗೊಂಡ್ಬಾ, ಇಲ್ಲ ಕಾಯ್ತಾ ಇರ್ತೀನಿ, ಹೋಗೋಣ. ಸ್ವಲ್ಪ ನನ್ನ ಮಾತು ಕೇಳು ಸಮರ್ಥ್. ಅಮ್ಮನ್ಗೆ ಅವ್ರ ವಿಷಯ ಬೇಡ, ಅವ್ರು ನನ್ನ ಪಾಲಿಗೆ ಯಾವತ್ತೋ ಸುಮ್ಮನೆ ಮಾತಾಡಿ ನಾನು ಕೆಟ್ಟೋನ ಮಾಡಬೇಡ. ನಡಿ, ಹೋಗಿ ಲಗೇಜ್ ತಗೊಂಡು ಯಾರಿಗಾರು ಹೇಳೋ ಹಾಗಿದ್ರೆ ಹೇಳ್ಬಾ. ಓಕೆ, ಖಂಡಿತ ಮಾಡೇ ಮಾಡ್ತೀನಿ. ತಲೆ ಮೇಲೆ ತಲೆ ಬೇಡಲಿ, ಯಾರಿಗೇನೇ ಆಗಲಿ, ಈ ಮದುವೆ ಮುಗಿಯೋಕ್ಕೂ ಮುಂಚೆ ತುಳಸಿಗೊಂದು ಗತಿ ಆಗತ್ತೆ. ಇಲ್ಲಿಂದ ವಾಪಸ್ ಮನೆಗೆ ಅವಳು ಕಾಲಿಡಲ್ಲ, ಯಾರಿಗೂ ಗೊತ್ತೂ ಆಗಲ್ಲ, ಅನುಮಾನನೂ ಬರಲ್ಲ. ಈ ಛತ್ರದಲ್ಲೇ ತುಳಸಿ ಕತೆ ಮುಗೀತು. ಅಮ್ಮನ ಕತೆ ಮುಗೀತಾ? ಯಾರ ಮಾತಾಡ್ತಾ ಇರೋದು?
ಅವನ್ನ ಯಾರೋ ಟಾರ್ಗೆಟ್ ಮಾಡಿದಾರ, ಅವನ್ನ ಮುಗ್ಸೋಕೆ ಪ್ಲ್ಯಾನ್ ಮಾಡಿದಾರ. ದೇವ್ರೆ, ಅಕಸ್ಮಾತ್ ನಾನು ಇಲ್ಲಿಂದ ಹೋಗ್ಬಿಟ್ರೆ ಅವನ್ನ ಶಾಸ್ತ್ರ ಮಾಡಿ ಮಾಡಿ ಸಾಕಾಗೋಯ್ತು. ಇವತ್ತು ಮಲಗಿದ್ರೆ ಒಳ್ಳೆ ನಿದ್ದೆ ಬರುತ್ತೆ. ನೆಗದು ಬಿತ್ತು. ಶಾಸ್ತ್ರ ಇಷ್ಟಕ್ಕೆ ಮುಗಿಲಿಲ್ಲ. ನಾಳೆ ಬೆಳಿಗ್ಗೆ 4 ಗಂಟೆಗೆ ಹೇಳ್ಬೇಕು. ಆವಾಗ ಮತ್ತೆ ಇನ್ನೊಂದು ಸೆಟ್ ಆಫ್ ಶಾಸ್ತ್ರ. ವಾಟ್ 4 ಗಂಟೆಗ? ನೋವೇ. ದೆರ್ ಈಸ್ ಎ ವೇ. ನೀನು ಹೇಳಲಿಲ್ಲ ಅಂತಂದರೆ ನಾನು ರೂಮ್ ಬಾಗಿಲಲ್ಲಿ ನಿಂತ್ಕೊಂಡು ಜಾಗಟೆ ಹೊಡಿತಿರ್ತೀನಿ. ಈಗ ಹಾಗೆ ಹೇಳ್ತಾನೆ ದತ್ತ ಅವರೇ, ತನ್ನ ಮದುವೆ ಅಂದರೆ ಅವನೇ ಎದ್ದು ಬೆಳಗ್ಗೆ ಬೇಗ ರೆಡಿಯಾಗಿರ್ತಾರೆ. ಓಹೋ, ಅನುಭವ. ಮಾಧವ್ ಅವರೇ, ನಾನು ಹೋಗಿ ಪಾಪುನ್ ಮಾತಾಡ್ಸ್ಕೊಂಡು ಬರ್ತೀನಿ. ಬನ್ನಿ ತುಳಸಿಯವರೇ, ನಾನು ಬರ್ತೀನಿ. ಅಭಿ ಹಾಗೆ ಮಾತಾಡೋದಕ್ಕೆ ಅವನು ಅಂದ್ಕೊಂಡಿರ್ತಾನೆ ಅಂತ ಗೊತ್ತು. ಬನ್ನಿ. ತುಳಸಿ, ನಿಮ್ಗೇನಾಗಿಲ್ಲ ತಾನೆ? ಸಮರ್ಥ್, ಸರಿಯಾದ ಸಮಯಕ್ಕೆ ಬಂದೆ ಕಣ. ಥ್ಯಾಂಕ್ಸ್. ಯಾರಪ್ಪ ಇಲ್ಲಿ? ಈ ಕಂಬನೆಲ್ಲ ಸರಿಯಾಗಿ ಫಿಕ್ಸ್ ಮಾಡಿಲ್ಲ ಅನ್ಸುತ್ತೆ. ಯಾರ್ದಾರು ತಲೆ ಮೇಲೆ ಬಿದ್ದು ಅನಾಹುತ ಆದ್ರೆ ಏನು ಕತೆ? ಸ್ವಲ್ಪ ನೋಡು. ಇದು ಖಂಡಿತವಾಗಿಯೂ ಆಕಸ್ಮಿಕವಾಗಿ ಬಿದ್ದಿದ್ದಲ್ಲ. ನಾನು ಕೇಳಿಸ್ಕೊಂಡಿದ್ದು ಸತ್ಯ. ಅಮ್ಮನ್ನ ಯಾರೋ ಟಾರ್ಗೆಟ್ ಮಾಡಿದ್ದಾರೆ. ಸರಿಯಾದ ಸಮಯಕ್ಕೆ ಬಂದೆ ಪಾಪು. ನಾನು ನಿನ್ನನ್ನೇ ಹುಡ್ಕೊಂಡು ಬರ್ತಾ ಇದ್ದೆ. ಅಭಿ ಹೇಳಿದ್ದಕ್ಕೆ ಬೇಜಾರು ಮಾಡ್ಕೋಬೇಡ. ಇದೊಂದ್ಸಲ ಅವನನ್ನ ನಮಗೋಸ್ಕರ ಕ್ಷಮಿಸು. ಊಟ ಆಯ್ತಾ? ಊಟ ಆಯಿತು ಮೇಡಮ್. ದೊಡ್ಡ ಮನುಷ್ಯರ ಮನೇಲಿ ಇದೆಲ್ಲ ಇದ್ದಿದ್ದೆ. ನಾವು ಕೆಲಸದವರು ಅಡ್ಜಸ್ಟ್ ಮಾಡ್ಕೋತೀವಿ. ಆದರೆ ನೀವು ಸ್ವಲ್ಪ ಹುಷಾರಾಗಿ ಓಡಾಡಿ. ಇವಾಗ ನಾನು ಬಂದಿದ್ದಕ್ಕೆ ಸರಿ ಹೋಯಿತು. ಯಾವಾಗಲೂ ನಾನೇ ಇರ್ತೀನಿ ಅಂತ ಹೇಳೋಕ್ಕಾಗಲ್ಲ. ರೂಮಿಗೆ ಹೊರಟ್ರಾ? ಬನ್ನಿ, ರೂಮ್ವರೆಗೂ ಬಿಡ್ತೀನಿ. ಪರವಾಗಿಲ್ಲ ಪಾಪು, ನಿನಗೂ ಸುಸ್ತಾಗಿರುತ್ತೆ. ನೀನು ಹೋಗಿ ಮಲ್ಕೊ, ನಾವು ಹೋಗ್ತೀವಿ. ಲವ್, ಏನ್ರ ಕೆಲಸ ಮಾಡ್ತೀರಾ? ಕಂಬ ಏನಾದರೂ ಮೇಡಮ್ ಅಲ್ಲಿ ಬಿದ್ದಿರಿ ಏನು ಮಾಡ್ತಿದ್ರಿ? ಸರಿಯಾಗಿ ದುಡಿಸಿದ್ದು ಸರ್, ಯಾರೋ ಕ್ಲಾಂಪ್ ತೆಗೆದ್ಬಿಟ್ಟಿದ್ದಾರೆ. ಅಮ್ಮ, ಇವತ್ತು ನೀನು ಇದ್ದಿದ್ರೆ ಎಷ್ಟು ಖುಷಿ ಪಡ್ತಿದ್ದೀನೋ ನಂಗೆ ಗೊತ್ತಿಲ್ಲ. ಆದರೆ ನೀನು ಇಲ್ಲದೆ ನಿನ್ನ ಜಾಗದಲ್ಲಿ ಯಾರ್ಯಾರೋ ಕುತ್ಕೊಂಡು ಶಾಸ್ತ್ರ ಮಾಡೋ ಹಾಗಾಯ್ತು. ನೀನು ನನ್ನ ಜೊತೆ ಇಲ್ದಿದ್ರು ಈ ಸೀರೆನ ನೀನು ಅಂತ ನನ್ನ ಜೊತೆಗೆ ಇಟ್ಕೋತಿದ್ದೀನಿ. ಈ ಮದುವೆ ಮುಗಿಯೋವರೆಗೂ ನೀನು ನನ್ನ ಜೊತೆಲೇ ಇರ್ತೀಯ ಅನ್ಕೋತೀನಿ. ಮಿಸ್ ಯು ಮಾ. ತಮ್ಮ, ಸದ್ಯ ನೀ ಇನ್ನೂ ನಿದ್ದೆ ಮಾಡಿಲ್ವಲ್ಲ? ಏಯ್, ನಿನಗೇನು ಕಾಮನ್ ಸೆನ್ಸ್ ಇಲ್ವಾ? ಇನ್ನೊಬ್ರು ರೂಮ್ ಒಳಗಡೆ ಬರ್ಬೇಕಾದ್ರೆ ಅವ್ರ ಪರ್ಮಿಷನ್ ತಗೊಬೇಕು ಅನ್ನೋದು ಗೊತ್ತಾಗಲ್ವಾ ನಿಂಗೆ? ಅಯ್ಯೋ, ಅದೆಲ್ಲ ಬೇರೆಯವ್ರಿಗೆ. ತಮ್ಮನ ರೂಮಿಗೆ ಬರೋಕ್ಕೆ ಅಕ್ಕಂಗೆಂತ ಪರ್ಮಿಷನ್ನು? ಗೂಳಿ ತರ ನುಗ್ತಾ ಇರ. ಅಕ್ಕ ಪಕ್ಕ ಅಂದ್ರೆ ಸರಿ ಇರಲ್ಲ. ಇವಾಗ ಸುಮ್ಮನೆ ಹೋಗದೆ ಇದ್ರೆ ಕೆಲ್ಸದವ್ರನ್ನ ಕರೆಸಿ ಆಚೆ ಹಾಕ್ಸ್ಬೇಕಾಗುತ್ತೆ. ಒಳ್ಳೆ ಕಥೆ ಆಯ್ತಲ್ಲ ನಿಂದು. ನನಗೆ ದುಡ್ಡು ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೆ ತಾನೆ. ಈಗ ನನಗೆ ನೀ ದುಡ್ಡು ಕೊಟ್ಟಿಲ್ಲ ಅಂದ್ರೆ ನೀನ್ ಮದ್ವೆ ಆಗ್ತಿದ್ಯಲ್ಲ, ಅದೇ ದೀಪಿಕಾ, ಅವಳ ಹತ್ರ ಹೋಗಿ ನೀನ್ ಹೀಗೆಲ್ಲ ಮಾಡ್ದೆ ಅಂತ ಹೇಳಿ ಅವಳ ಹತ್ರನೇ ದುಡ್ಡು ಇಸ್ಕೊಳ್ತೀನಿ. ಏನ್ ಜನ್ಮಾನೋ. ಅರೆ, ಇಷ್ಟು ಬೇಗ ಇಷ್ಟೊಂದು ದುಡ್ಡು ಕೊಟ್ಬಿಟ್ನಾ? ಇನ್ನೂ ಸ್ವಲ್ಪ ನಾಟಕ ಮಾಡಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ದುಡ್ಡು ಕೊಡ್ತಿದ್ನೇನೋ. ತೊಲಗು ಅಂದೆ. ಅಲ್ಲ ತಮ್ಮ, ಇಷ್ಟೇನಾ? ಬಸ್ರಿ ಹೆಂಗ್ಸ್ ದುಡ್ಡು ಕೇಳಿದ್ರೆ ಇಷ್ಟೇ ದುಡ್ಡು ಕೊಟ್ಟಿದ್ಯಲ್ಲ, ನೀನೇನು ನಿನ್ ಲೆವೆಲ್ ಏನು? ಇವಾಗ ಸುಮ್ಮನೆ ಹೋಗ್ತೀಯೋ ಅಥವಾ? ಅಲ್ಲ ತಮ್ಮ, ಕೋಪ ಮಾಡ್ಕೋಬೇಡ. ನೋಡು,
ಥೂ ಏನು ಕರ್ಮ ನೋಡಂದು. ನಿನ್ನ ಮುಖ ನೋಡಿದ್ರೇ ನನಗೆ ಇರಿಟೇಟ್ ಆಗುತ್ತೆ. ನೋಡು, ನಾನು ಒಂದು ರೌಂಡ್ ವಾಕಿಂಗ್ ಹೋಗಿ ಬರ್ತೀನಿ. ಅಷ್ಟರೊಳಗೆ ನೀನೇ ಹೋದರೆ ಸರಿ, ಇಲ್ಲ ಯಾರನ್ನಾದ್ರೂ ಕರೆಸಿ ಆಚೆ ಹಾಕ್ಸ್ಬೇಕಾಗತ್ತೆ. ಓ, ಇದು ಸುಮತಿ ಸೀರೆ ಅಲ್ವಾ? ಅದು ತಮ್ಮನ್ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಸೀರೆ ನೋಡಿದೆ, ಚೆನ್ನಾಗಿತ್ತು. ನನಗಿಂತ ಸೀರೆ ಅಂದರೆ ತುಂಬ ಇಷ್ಟ. ಓಹೋ, ಹೌದಾ? ಬಸ್ರಿ ಬಸ್ರಿ ಹೆಂಗಸರು ಏನಾದರೂ ಆಸೆ ಪಟ್ಟರೆ ಇಲ್ಲ ಅನ್ಬಾರ್ದು ಅಂತಾರೆ ಅಲ್ವಾ? ಹಾಂ, ಹೌದೌದು. ಹಾಗಾದರೆ ಈ ಸೀರೆನ ಅಭಿ ಏನಂತಾನೆ ಅಂತ ನನಗೆ ಗೊತ್ತಿಲ್ಲ. ಹಾಗಂತ ಇಲ್ಲ ಅನ್ನೋದಕ್ಕೂ ಆಗಲ್ಲ. ಬಸ್ರಿ ಬೇರೆ ನೀನು ಅಲ್ವಾ? ನೀವೊಬ್ಬರೇ ನನ್ನನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದು ನೋಡಿ. ತಮ್ಮ ಈ ಸೀರೆನ ಇಟ್ಕೊಂಡು ಏನು ಮಾಡ್ತಾನೆ, ಆಮೇಲೆ ನಾನು ಅವನಿಗೆ ಏನೋ ಅಂತ ಹೇಳ್ಕೊಳ್ತೀನಿ. ಅಲ್ಲ, ನಾಳೆ ಅಭಿ ನೀನು ಉಟ್ಕೊಂಡಿರೋದು ನೋಡಲಿ, ಆಮೇಲಿದೆ ಮಜಾ. ಸರ್, ರೂಮಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿದೆಯಾ? ಸದ್ಯಕ್ಕೆ ಯಾರು ಗೀಸರ್ ಆನ್ ಮಾಡಬೇಡಿ. ಸರಿ, ಹೋಗ ಮೈನ್ಸ್ ಆಫ್ ಮಾಡೋ. ಏನಾಯ್ತು ಸರ್, ಯಾವುದೋ ರೂಮಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿದೆ. ಅದರಿಂದ ಎಲ್ಲ ಬಾತ್ರೂಮಲ್ಲೂ ಶಾಕ್ ಕೊಡೋ ಚಾನ್ಸಸ್ ಇದೆ. ಯಾರನ್ನ ಗೀಸರ್ ಆನ್ ಮಾಡಿ ನೀರು ಬಿಟ್ಬಿಟ್ರೆ ತುಂಬ ಡೇಂಜರ್ ಸರ್. ಸರ್, ಎಲ್ಲ ಮೈನ್ಸ್ ಆಫ್ ಆಗಿದೆ. ಶಾರ್ಟ್ ಸರ್ಕ್ಯೂಟ್ ಎಲ್ಲಾಗಿದೆ ನೋಡಿಕೊಂಡು ಎಲ್ಲನೂ ಸ್ಟಾರ್ಟ್ ಮಾಡ್ತೀನಿ ಸರ್. 10 ನಿಮಿಷ. ಮೇಡಮ್, ಗೀಸರ್ ಚೆಕ್ ಮಾಡಬೇಕಿತ್ತು. ಒಳಗೆ ಬರ್ಬೋದು? ಹಾಂ. ಅಂದರೆ ಇದು ಅಂಥದ್ದೇ ಪ್ಲ್ಯಾನ್. ಶಾರ್ಟ್ ಸರ್ಕ್ಯೂಟ್ ಏನಾದರೂ ಅಮ್ಮನ ರೂಮಲ್ಲಿ? ಯಾವ ಲೈಟ್ ಆನ್ ಮಾಡಿದ್ದು? ಹೇಳಿ ಸಮ. ಮೇಡಮ್ ಇಲ್ಲಿ. ಮೇಡಮ್ ತುಳಸಿಯವರ ಸ್ನಾನಕ್ಕೆ ಹೋದ್ರಲ್ಲ? ಮೈ ಗಾಡ್. ಮೇಡಮ್ ಪ್ಲೀಸ್ ನೀರು ಬಿಡಬೇಡಿ, ಬೇಗ ಡೋರ್ ಓಪನ್ ಮಾಡಿ. ಮೊದಲು ಆಚೆಗೆ ಬನ್ನಿ. ಯಾಕೆ ಪಾಪು, ಏನಾಯ್ತು? ಮೊದಲು ಆಚೆಗೆ ಬನ್ನಿ. ಪಾಪು ಏನಾಯ್ತು? ಶಾಕ್ ಹೊಡಿತಾ? ಹೌದು. ಅಯ್ಯೋ, ಅಕಸ್ಮಾತ್ ನೀವು ನೋಡ್ದೆ ನೀರು ಬಿಟ್ಟಿದ್ರೆ ಏನು ಗತಿ? ನಿನಗೆ ಗೊತ್ತಾಯ್ತು? ಯಾರೋ ಬೇಕು ಅಂತಾನೆ ಮಾಡಿದ್ದಾರೆ ಅನ್ಸುತ್ತೆ. ಇಲ್ಲಿ ನೀನು ಬೇಡ, ಇವ್ರ ಜೀವಕ್ಕೆ ಅಪಾಯ ಇದೆ ಅಂದರೆ ಗಾಬರಿ ಆಗ್ತಾರೆ. ಬೇಕು ಅಂತಾನೆ ಮಾಡಿದ್ದು ಅಂತ ನಿಂಗೆ ಗೊತ್ತಾಯ್ತು? ಸೋಗ್ಲಾಡಿ, ರೆಡಿನಾ? ಹೊರಡೋಣ? ಬಂದೆ ತಾತ. ನಮ್ಮ ಓಡ್ ಹೋದವಳು ಇಷ್ಟು ಬೇಗ ಎದ್ದಿರೋದು ಇದೇ ಮೊದಲನೇ ಸಲ ಅನ್ಸುತ್ತೆ ಜೀವಮಾನದಲ್ಲಿ. ಹ್ಞೂ, ಮತ್ತೆ ನನ್ನ ತಮ್ಮನ ಮದ್ವೆಗೆ ನಾನು ಬೇಗ ರೆಡಿಯಾಗಿ ಓಡಾಡೋದು ಬೇಡವಾ? ಸಂಧ್ಯಾ, ಬಾ, ನೀನು ಸೀರೆ ಉಟ್ಕೊಂಡು ರೆಡಿಯಾಗಿ. ನಾನು ಸೀರೆ ಉಡುವಾಗ ಯಾರು ಇರಬಾರ್ದು. ನೀವೆಲ್ಲ ಆಚೆ ಹೋಗಿ. ಅರೆ, ನಾನು ಯಾಕೆ ಹೋಗ್ಲಿ? ಓ, ನಕಲಿ ಮಗು ಆಚೆ ಬರುತ್ತೆ ಅಂತಿರ್ಬೇಕು. ಇದ್ಯಾವ್ದು ಸೀರೆ? ನಾನು ಯಾವತ್ತೂ ನೋಡೇ ಇಲ್ವಲ್ಲ. ಸಖತ್ತಾಗಿದೆ ಅಲ್ವಾ? ಇದು ನನಗೆ ಅಭಿ ತಮ್ಮನ ಗಿಫ್ಟು. ಓಡೋದವಳೆ, ನಿಜ ಹೇಳು,
ಇಲ್ಲಿ ಏನು ಗಿಮಿಕ್ ನಡೆಸ್ತಾ ಇದ್ದೀಯ ನೀನು? ಅಯ್ಯೋ ಗಿಫ್ಟ್ ಕೊಟ್ಟಿದ್ದು ಅಂತಿದ್ದೀನಿ, ಗಿಮಿಕ್ಕು ಅಂತಿದ್ಯಲ್ಲ ತಾತ. ಶಾರ್ವರಿ ಅವರನ್ನು ಅಲ್ಲೇ ಇದ್ರು ಗೊತ್ತಾ, ಅವರು ಏನೂ ಹೇಳಿಲ್ಲ. ಅವ್ರೇನು ಹೇಳಿಲ್ಲ ಅಂದರೆ ನೀನು ತಗೊಂಡು ಬರಬೇಕು ಅಂತನಾ? ನಿಜ ಹೇಳು ಸಂಧ್ಯಾ, ಅಭಿ ಅವರಾಗಿ ಇದನ್ನ ನೀನು ಕೊಟ್ರಾ? ಅವರೇ ಕೊಟ್ರ ನಾನೇ ತಗೊಂಡ ಅನ್ನೋದಲ್ಲ ಇಲ್ಲಿ ಇಂಪಾರ್ಟೆಂಟು. ನ್ಯಾಯವಾಗಿ ಹೇಳಬೇಕು ಅಂದರೆ ಈ ಮದುವೆಲಿ ಅಕ್ಕಂಗೆ ಅಂತ ಅವನೇ ಸೀರೆನೋ ಒಡವೆನೋ ಕೊಡಬೇಕಿತ್ತು. ಈಗ ನನಗಿದು ಕೈಗೆ ಸಿಕ್ಕಿದೆ ಅಷ್ಟೇ. ತೆಗೆದು ಬಾರಿಸ್ಬಿಡ್ತೀನಿ ನೋಡು. ಇದಕ್ಕೆ ನಿನ್ನ ಮಾಧವನ ಮನೆಗೆ ಬರಬೇಡ ಅಂತ ತಡೆದಿತ್ತು. ಮದುವೆ ಮನೆಗೂ ಬರದೇ ಇದ್ರೆ ಸರಿ ಇರೋದು. ಹೌದು ತಾತ, ಅವ್ರು ಕೊಟ್ಟಿರಲ್ಲ, ಇವಳೇನೋ ಹೇಳಿ ತಂದಿರ್ತಾಳೆ ಪಕ್ಕ. ರೀ ನೀವ್ ಈ ಮಾತು ಹೇಳ್ತಿದ್ದೀರಾ? ನಾ ನಿಮ್ ಹೆಂಡ್ತೀರಿ. ಹೌದು, ಅದೇ ನಾನು ಮಾಡಿದ ತಪ್ಪು. ಓಡ್ ಹೋದವಳೆ, ನೀನ್ ಏನಾದರೂ ಈ ಸೀರೆ ಉಟ್ಕೊಂಡ್ಯೋ, ಇದು ಮದುವೆ ಮನೆ ಅನ್ನೋದನ್ನು ನೋಡದೆ ನಿನ್ ಚರ್ಮ ಸುಲ್ದು ತೋರಣ ಕಟ್ಟಿಬಿಡ್ತೀನಿ. ತಾತ, ಇಷ್ಟು ದೊಡ್ಡ ಮನೆ ಮದ್ವೆಲಿ ಹುಡ್ಗನ ಅಕ್ಕ ಆಗಿ ನಾನು ಹೇಗೆಗೋ ಇರಕ್ಕಾಗತ್ತಾ? ಎಂಥ ಜನ್ಮನೆ ನಿಂದು. ಬಿಟ್ರೆ ಭಿಕ್ಷೆ ಬೇಡಕ್ಕೂ ರೆಡಿ. ಹೋಗ್ಲಾಡಿ, ನಾನು ವಾಕಿಂಗ್ ಸ್ಟಿಕ್ ತಗೊಂಡ್ ಬಾ. ಇವತ್ತದು ಮುರಿದು ಹೋದ್ರೂ ಚಿಂತೆ ಇಲ್ಲ. ತಾತ ಬಸ್ರಿ, ನಾನು ಆಸೆ ಪಟ್ಟು ನೆಗದು ಬಿತ್ತು ಆ ಆಸೆ ಅಂತ ನೋಡೋ. ಬಸುರಿ ಅನ್ನೋ ನೆಪ ಇಟ್ಕೊಂಡು ಕಂಡಿದ್ದನ್ನೆಲ್ಲ ಕೇಳ್ತಾ ಇದ್ರೆ ಅದಕ್ಕೆ ಸೊಪ್ಪು ಹಾಕುವಷ್ಟು ದಡ್ರು ಇಲ್ಲಿ ಯಾರೂ ಇಲ್ಲ. ಪ್ರಸಾದ, ಇವಳು ಈಗಲೇ ಈ ಸೀರೆನ ವಾಪಸ್ ಕೊಟ್ಟರೆ ಮದುವೆ ಮನೇಲಿ ಇರಲಿ, ಇಲ್ಲ ಅಂತಂದರೆ ಕರ್ಕೊಂಡು ಹೋಗ್ತಾ ಇರು. ಅಯ್ಯೋ ತಾತ ಹೋಗ್ಲಿ, ಇವತ್ತೊಂದಿನ ಉಡ್ಕೊಂಡು ನಾಳೆ ವಾಪಸ್ ಕೊಟ್ಬಿಡ್ತೀನಿ. ಹೋಗ್ಲಾಡೆ, ನಾನು ವಾಕಿಂಗ್ ಸ್ಟ್ರೀಟ್ ತಗೋ. ಆಯ್ತಾಯ್ತು, ಕೊಟ್ಬಿಡ್ತೀನಿ. ಎಲ್ರಿಗೂ ಹೊಟ್ಟೆ ಕಿಚ್ಚು. ಕೈಗೆ ಬಂತು, ಬಾಯಿಗೆ ಬರಲಿಲ್ಲ. ಹೌದು, ಸಮರ್ಥಿಲಿ ನನ್ನ ಗಲಾಟೆ ಆದಮೇಲೆ ಇದಕ್ಕಿದ್ದ ಹಾಗೆ ಹೊರಡೋಣ ಅಂತ ಅಂದ. ಆಮೇಲೆ ಬೇಡ ಅಂತ ಹೇಳ್ದ. ಅದಾದ್ಮೇಲಿಂದ ಕಾಣಿಸ್ತಾನೆ ಇಲ್ಲ. ಆಚೆ ಇರ್ತೀನಿ, ಸ್ವಲ್ಪ ಕೆಲಸ ಇದೆ ಅಂತ ಅಂದ್ರಪ್ಪ. ಸಿರಿ, ಯಾರಿಗೂ ಏನೂ ಆಗಿಲ್ಲ ಅಲ್ವಾ? ಶಾರ್ಟ್ ಸರ್ಕ್ಯೂಟ್ ಆಗಿತ್ತು, ಅದಕ್ಕೆ 10 ನಿಮಿಷ ಮೇನ್ ಆಫ್ ಮಾಡಿದ್ರು. ಇಲ್ಲ ಪೂರ್ಣಿ, ನಾವೆಲ್ಲ ಆರಾಮಾಗೇ ಇದ್ದೀವಿ. ಸಿರಿ, ಯಾಕಿನ್ನೂ ರೆಡಿ ಆಗಿಲ್ಲ? ಬೇಗ ರೆಡಿ ಆಗು, ಕಳಶ ಹಿಡಿಬೇಕು. ಕಳ್ಸೋಣ, ನಾನು ಹಿಡಿಯಕ್ಕೆ ಬರ್ತೀನಿ. ಆಗ ಮದ್ವೆ ಆಲ್ಬಮ್ ಪೂರ್ತಿ ನಾನೇ ಎದ್ದು ಕಾಣಿಸ್ತೀನಿ. ಹೇಳು ಸಮರ್, ಏನು ಹೇಳ್ತಿದ್ಯಾ ನೀನು? ಇಲ್ಲಿ ಯಾರು ಬೇಕು ಅಂತಾನೆ ಮಾಡ್ತಾರೆ? ಗೊತ್ತಿಲ್ಲ, ಯಾಕೋ ಅನ್ಸ್ತು, ಅದಕ್ಕೆ ಹೇಳಿದೆ ಅಷ್ಟೇ. ರಾತ್ರಿ ಇವ್ರ ಮೇಲೆ ಕಂಬ ಬಿತ್ತಲ್ವಾ, ಸೊ ಯಾರೋ ಬೇಕು ಅಂತ ಮಾಡಿರ್ಬೋದು ಅಂತ ಅನ್ಕೊಂಡೆ. ಅಯ್ಯೋ, ಅಂಥವ್ರು ಯಾರಿದ್ದಾರೆ ಇಲ್ಲಿ? ರಾತ್ರಿ ಅಕಸ್ಮಾತಾಗಿ ಬಿದ್ದಿರುತ್ತೆ. ಈಗಲೂ ಅಷ್ಟೇ, ನಾವು ರೂಮಲ್ಲೇ ಇದ್ದೀವಿ, ಬೇರೆ ಯಾರೂ ಒಳಗಡೆ ಬಂದಿಲ್ಲ. ಹಾಗಾದ್ಮೇಲೆ ಬೇರೆ ಯಾರೋ ಬೇಕು ಅಂತಾನೆ ಹೇಗೆ ಮಾಡೋಕ್ಕೆ ಸಾಧ್ಯ? ವಿಷಯ ಅದಲ್ಲ, ಶಾರ್ಟ್ ಸರ್ಕ್ಯೂಟ್ ಆಯಿತು ಅಂತ ಯಾರೋ ಮೇನ್ಸ್ನ ಆಫ್ ಮಾಡಿದ್ರು. ಅರ್ಧ ನಿಮಿಷದಲ್ಲೇ ಮತ್ತೆ ಯಾರೋ ಮೇನ್ಸ್ನ ಆನ್ ಮಾಡಿದ್ದಾರೆ. ಸರ್, ಇಲ್ಲೇನಾದರೂ ಏನಾಯ್ತು? ಇಲ್ಲಿ ಶಾಕ್ ಹೊಡಿತಾ ಇದೆ. ನೋಡ್ತೀನಿ ಸರ್. ಹಲೋ, ಮೈನ್ಸ್ ಆಫ್ ಮಾಡು, ನಾನು ಹೇಳೋವರೆಗೂ ಬೋರ್ಡ್ ಹತ್ರ ಇರು, ಆಯ್ತಾ? ಸರಿ, ನೋಡ್ತೀನಿ ಸರ್. ಲೇಟ್ ಆಗುತ್ತೆ ಅನ್ಸುತ್ತೆ, ನೀವು ಬೇಗ ರೂಮ್ಗೆ ಹೋಗಿ ರೆಡಿ ಆಗಿ. ಅಲ್ಲ, ನೀನೇನೋ ಹೇಳ್ತಾ ಇದ್ದೆ. ಇಲ್ಲ, ಲೇಟ್ ಆಗುತ್ತೆ, ಆಮೇಲೆ ನೀವು ಹೊರಡಿ, ನಾನು ಬ್ಯಾಗ್ ಕಳಿಸ್ಕೊಡ್ತೀನಿ. ಚೋಟು, ಮೈನ್ಸ್ ಆನ್ ಮಾಡು. ಇಲ್ಲೇನಿಲ್ಲ, ವೈರ್ ಬಿಟ್ಕೊಂಡಿತ್ತು ಅಷ್ಟೇ. ಎಲ್ಲ ಸರಿ ಆಯ್ತಾ? ಹ್ಞೂ ಸರ್, ಸದ್ಯ ದೊಡ್ಡ ಗಂಡಂತರ ತಪ್ಪೋಯ್ತು. ನಾನು ಮೈನ್ಸ್ ಆಫ್ ಮಾಡಿಸಿದ್ದೆ, ಅಷ್ಟೆಲ್ಲ ಮದುವೆ ಗಂಡೋಗಿ ಮೈನ್ ಸ್ವಿಚ್ ಆನ್ ಮಾಡಿಸ್ಬಿಟ್ಟಿದ್ದಾರೆ. ಹಾಯ್, ಅಂದರೆ ಇದನ್ನೆಲ್ಲ ಮಾಡ್ತಿರೋದು ಆ ಅಭಿನಾ?